ಸುಮ್ಮನೆ ಕುಣಿಯುತ್ತಾಳೆ ನಿಂತಲ್ಲೇ ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎ ಡೇ ಇನ್ ಮೈ ಕಾಲೇಜ್ ಲೈಫ್ ಅಂತ ಮಾಡ್ತಿದ್ದೀನಿ. ನಾನು ನೆನ್ನೆ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಯಾರಿಗೆ ಎ ಡೇ ಇನ್ ಮೈ ಕಾಲೇಜ್ ಲೈಫ್ ಅಂತ ಬ್ಲಾಗ್ ಬೇಕು ಬೇಡ ಅಂತ ಆಲ್ಮೋಸ್ಟ್ ಎಲ್ಲರೂ ಬೇಕು ಅಂತಲೇ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಇವತ್ತು ಎ ಡೇ ಇನ್ ಮೈ ಲೈಫ್ ಅಂತ ಲೈಫಲ್ಲಿ ಕಾಲೇಜ್ ಲೈಫ್ ಹೆಂಗಿರುತ್ತೆ, ಕಾಲೇಜ್ಗೆ ಹೋಗಿ ಬರೋವರೆಗೂ ಹೇಗಿರುತ್ತೆ ಅಂತ ವೀಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ಇವತ್ತು ಫುಲ್ ಎಕ್ಸಾಮ್ ಇದೆ, ಯಾರೂ ಅಷ್ಟು ಸಿಗಲ್ಲ, ಆದರೂ ಟ್ರೈ ಮಾಡ್ತೀನಿ. ಕಾಲೇಜ್ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಲೇಜಲ್ಲಿ ಫೋನ್ ಅಲೋ ಇಲ್ಲ, ಆದರೂ ಟ್ರೈ ಮಾಡ್ತೀನಿ, ಆದಷ್ಟು ಮಾಡ್ತೀನಿ. ಇವಾಗ ಟಿಫನ್ ಮಾಡ್ತಿದ್ದೀವಿ. ನಾವಪ್ಪ ಬಿಡೋಕ್ಕೆ ಟಿಫನ್ ಮಾಡ್ತಾ ಜಯಣ್ಣ ಅಂಕಲ್ ನೋಡ್ತಾ ಇದ್ ಕಣಪ್ಪ. ಜಯಣ್ಣ ಅಂಕಲು ಆಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ಅಪ್ಪ ಹತ್ರ ಬಗ್ಲುಗುಂಟೆವ್ರಿಗೆ ಬಿಡಿಸ್ಕೊಂಡು ಅಲ್ಲಿಂದ ನಾನು ಬಸ್ಸಲ್ಲಿ ಹೋಗ್ತೀನಿ. ಹಾಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ನ ರೇಗಿಸ್ತಾ ಇದ್ದೆ, ಟಾಪರ್ ಎಲ್ಲ ಓದ್ತಿದ್ಯಾ ಅಂತ. ಆಮೇಲೆ ಓದ್ಕೊಂಡು ಹಂಗೆ ಬಸ್ಸಲ್ಲಿ ಹೋದ್ವಿ. ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಆಮೇಲೆ ಕಾಲೇಜಿಂದ ಬರಬೇಕಾದ್ರೆ ಸ್ವಲ್ಪ ಯಾವ ಬೋಳಿ ಮಗನಿ ನನ್ ತೆಗಿಬಿಡ ಸಿ ವ್ಲಾಗರ್ ಇವಳು ನೋಡಿ ನನ್ ಕೊಂಡೆ ಆಗಿದ್ದಿ ಸನೇ ಬಂದ್ಬಿಟ್ಟು ವ್ಲಾಗ್ ಮಾಡಕ್ಕೆ ಶುರು ಮಾಡೋಳೆ. ಬರ್ತಾಳೆ ನೋಡಿ ಫ್ರೆಂಡ್ಸ್, ನಮ್ ಕ್ಲಾಸ್ ಫ್ಲರ್ಟಿಂಗ್ ಗರ್ಲ್ ಅವಳು. ಫ್ಲರ್ಟಿಂಗ್ ಗರ್ಲ್ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಆಫ್ರಿಕಾದಿಂದ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ನನ್ನ ಎಕ್ಸಾಮ್ ಪಾರ್ಟ್ನರ್ ಏನ್ ಮಾಡ್ತವ್ರೆ ಪೋಸು. ಉಷಾ, ವರ್ಷಿಣಿ ಫೋಟೋಗ್ರಾಫರ್. ನೋಡಿ ಸಖತ್ ರಶ್ ಇದೆ, ಯಾಕೆ ಇವತ್ತೇ ಗೊತ್ತಿಲ್ಲ. ನಾವು ಒಂದು ಸೀಟಲ್ಲಿ ಒಂದು ಪೀಸ್. ಇದು ಸಪ್ತಗಿರಿ ಇಂಜಿನಿಯರ್ ಕಾಲೇಜು. ಇವಾಗ ನಿಮ್ಗೊಂದು ಜಗತ್ತಿನ ಅತಿ ಅದ್ಭುತ ಫ್ರೆಂಡ್ಸ್. ದಿನಾಗ್ಲೂ ಯಾವಾಗಲೂ ಲವರ್ಸ್ ಕಾಣಿಸ್ತಿದ್ರು, ಇವಾಗ ಮಟ್ಟ ಮಧ್ಯಾಹ್ನ ಆಗಿರೋದ್ರಿಂದ ಯಾರು ಲವರ್ಸೇ ಕಾಣಿಸ್ತಿಲ್ಲ. ಇವಾಗ ನಾವು 8 ಮೇಲಲ್ಲಿ ಇಳ್ಕೊಂಡು ಹಾಯ್ ಗಾಯ್ಸ್, ನಾವು 8 ಮೇಲಲ್ಲಿ ಬಸ್ ಹೋಗಿದ್ವಿ. ಇನ್ನೊಂದು ಬಸ್ ಕ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಇವಾಗ ಬಂದು ತಿಂಡಿ ತಿಂತಾ ಇದ್ದೀನಿ. ಒಂದು ದೋಸೆ ತಂದು ಹಾಕ್ತೋಳೆ ನಾಯಿಗೆ ಹಾಕಂಗೆ. ಟೀ ಮಾಡಿಕೊಟ್ಟವ್ರು ನಮ್ಮಮ್ಮ, ಕುಡಿತಾ ಇದ್ದೀನಿ. ಅಮ್ಮ ಅಮ್ಮ ಹೇಳು, ಏನು ಮಾಡಿದೆ ಬೆಳಗ್ಗೆಯಿಂದ? ಇನ್ನೇನು ಮಾಡಿ, ತಿಂಡಿ ಮಾಡು, ಅಡುಗೆ ಮಾಡು, ಮಲ್ಕ ಎದ್ದೇಳು. ಎಂತ ಅತಿಥಿ ಸಂಸ್ಕಾರ, ಎಂತ ಅತಿಥಿ तुम्हारा बॉयफ्रेंड को सब्सक्राइब करके बोलो। मेरा बॉयफ्रेंड बात नहीं करता है, 4 मंथ हो गया, ब्रेकअप हो गया. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನೋಡಿ ಗೈಸ್, ನಮ್ಮ ರೋಡಲ್ಲಿ ಬರೀ ಫ್ಲವರ್ಸೇ ತುಂಬಿದೆ. ಗೈಸ್, ನಾವು ಇವಾಗ ವಾಕಿಂಗ್ ಕರ್ಕೊಂಡ್ಬಂದೋಳೆ ಡುಮ್ಮಿ. ನಾನು ಹೆಂಗೋ ಸಣ್ಣಕ್ಕಿದ್ದೀನಿ, ನಾನು ಬಂದಿಲ್ಲ ಅಂದ್ರೂ ಆಗುತ್ತೆ. ಒಬ್ಬಳೇ ಬಂದರೆ ನಾಯಿಗಳು ಕಚ್ಚುತ್ತಂತೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ನಾನು ಬೇರೆ ಕರ್ಕೊಂಡ್ಬಂದೋಳೆ.
ಇವಳೊಬ್ಳು ನಾಯಿ ಕಚ್ಚುತ್ತೆ ಅಂತ ಎದ್ರುಕೊಂಡು ನಾಯಿ ನಮ್ಮ ಅಮ್ಮ ನಂಗೋಸ್ಕರ ವೆಯ್ಟಿಂಗ್ ಎಲ್ಲ ಗೊತ್ತಾಗೋಯ್ತು. ಅಮ್ಮ ತಿರ್ಗಮ್ಮ ನಾವ್ ಇವಾಗ ಬಂದ್ವಿ ಗೈಸ್ ಅಕ್ಕಿಂಗ್ ಕರ್ಕೊಂಡೋಗಿದ್ಲು ಡುಮಿ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ನಾಯಿ ನಮ್ಮನ್ನ ನೋಡ್ತಾ ಇದ್ದೆ ನಾಯಿ ಕೊಚ್ಚಕ್ಕೆ ಬಂತು ಗೈಸ್ ನಾನು ಆಫ್ ಮಾಡ್ಬಿಟ್ಟೆ ಇವಳ ಜೊತೆಗೆ ನನ್ನ ಪುಕ್ಲಿ ಮಾಡಿದ್ಲು ಅಷ್ಟೇ ನೋಡಿ ಗೈಸ್ ಇವಳು ನೋಡಿ ನಾಯಿ ಹಿಂದೆನೆ ಬಂತು ಇಲ್ಲ ಗೈಸ್ ಇವಳ ನೋಡಿ ನಂತರನೇ ಇದೆ ಅಂತ ಇವಳು ನೋಡಿ ಬಂದಿದ್ದೆ ಗೈಸ್ ನನ್ನ ನೋಡಿ ಎಲ್ಲ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಕಾಲೇಜೆಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಎಕ್ಸಾಮ್ಸ್ ಇತ್ತು. ಎಕ್ಸಾಮ್ ಇರೋದ್ರಿಂದ ಕಾರಣ ಎಲ್ಲ ಡಿಸ್ಕಷನ್ ಮಾಡ್ತಿದ್ರು ಫುಲ್ಲು ಪೇಪರ್ ಬಗ್ಗೆ. ಆಮೇಲೆ ನೆಕ್ಸ್ಟ್ ಡೇದು ಎಕ್ಸಾಮ್ ಬಗ್ಗೆ ಫುಲ್ಲು ಟೆನ್ಷನ್ ಆಗಿದ್ರು. ಸೊ ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮು ಫುಲ್ ಡೇ ಇದ್ದಾಗ ಪಕ್ಕಾ ವ್ಲಾಗ್ ಮಾಡಾಕ್ತೀನಿ. ಈ ವ್ಲಾಗು ಸ್ವಲ್ಪ ಟೈಮಿಂಗ್ಸ್ ಕಮ್ಮಿ ಇದೆ. ನೆಕ್ಸ್ಟ್ ಮಾಡ್ಬೇಕಾದ್ರೆ ಫುಲ್ಲು ಕಂಟೆಂಟ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಟೈಮಿಂಗ್ಸಲ್ಲೇ ಮಾಡ್ತೀನಿ ಗೈಸ್. ಎಸ್ ಗೈಸ್, ಇದೇ ತರ ನಿಮ್ಗೆ ಎಂಟರ್ಟೈನ್ಮೆಂಟ್ ಬ್ಲಾಗ್ಸ್ ಬೇಕು ಅಂತ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.